ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದು ಕಡೆಗೆ LPG ಸಿಗ್ತಾ ಇಲ್ಲ ಸಿಲಿಂಡರ್ಗಳು, ಮಗದೊಂದು ಕಡೆಗೆ ಪೆಟ್ರೋಲು ಸಿಗಲ್ಲ ಅಂತೇಳಿ ವದಂತಿಯಲ್ಲಿ ಜನ ಪೆಟ್ರೋಲ್ ತುಂಬಿಸ್ಕೊಳ್ತಾ ಇದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ಒಂದಿಷ್ಟು ಸಮಾಧಾನ ಆಗಿದ್ದು ಮಹಿಳೆಯರಿಗೆ ಚಿನ್ನದ ದರ ಕಡಿಮೆ ಆಯಿತು ಅಂತ ಹೇಳಿ. ಬಟ್ ಆ ಖುಷಿ ಬಹಳ ದಿನ ಇರಲಿಲ್ಲ. ಇವತ್ತು ಮತ್ತೆ ಚಿನ್ನದ ದರ ಏರಿಕೆ ಆಗಿಬಿಡ್ತು. ಎಷ್ಟು ಏರಿಕೆ ಆಯಿತು, ಯಾವ ರೀತಿ ಆಗಿದೆ ಈಗ ಲೆಕ್ಕಾಚಾರ, ಇನ್ನೂ ದುಬಾರಿ ಆಗ್ತಾ ಹೋಗುತ್ತಾ ಅಥವಾ ಮತ್ತೆ ಇಳಿಕೆ ಆಗತ್ತಾ, ಎಲ್ಲ ಡೀಟೇಲ್ಸ್ ಇಲ್ಲಿದೆ ನೋಡಿ. ಗೋಲ್ಡ್ ಶಾಕ್, ಮತ್ತೆ ಚಿನ್ನದ ದರ ಜಿಗಿತ, ಆಭರಣ ಪ್ರಿಯರಲ್ಲಿ ಕರಗಿದ ಮಂದಹಾಸ. ವಾರ್ ಎಫೆಕ್ಟ್ ನಿಂದ ಸಿಲಿಂಡರ್ ಅಭಾವ, ಬಂಕ್ಗಳಲ್ಲಿ ತೈಲ ಸಮಸ್ಯೆ ಇವೆಲ್ಲವನ್ನ ಮರೆಸಿದ್ದು ಚಿನ್ನದ ದರ ಕುಸಿತ ಕಂಡ ಗುಡ್ ನ್ಯೂಸ್. ಮಹಿಳೆಯರ ಮುಖದಲ್ಲಿ ಮತ್ತೆ ಮಂದಹಾಸ ಮೂಡತೊಡಗಿತ್ತು. ಬರೋಬ್ಬರಿ ವಾರ್ನಿಂದ 30,000ದಷ್ಟು 10 ಗ್ರಾಂಗೆ ಚಿನ್ನದ ದರ ಇಳಿಕೆಯಾಗಿತ್ತು. ಇನ್ನೇನಿದ್ರೂ ಬಂಗಾರ ಬಲು ಹಗೂರ ಅಂತ ರಿಲೀಫ್ನಲ್ಲಿದ್ದವರಿಗೆ ಇವತ್ತು ಚಿನ್ನ ಶಾಕ್ ಕೊಟ್ಟಿದೆ. ಮತ್ತೆ ದರ ಜಿಗಿತ ಕಂಡಿದೆ. ಚಿನ್ನದ ದರ ಪ್ರತಿ ಗ್ರಾಮ್ಗೆ 345ರಿಂದ 376 ರೂಪಾಯಿವರೆಗೆ ಜಂಪ್ ಆಗಿದೆ. 22 ಕ್ಯಾರೆಟ್ ಚಿನ್ನದ ದರ 1 ಗ್ರಾಂ ಚಿನ್ನಕ್ಕೆ 13,445, ಏರಿಕೆ 345 ರೂಪಾಯಿ. 10 ಗ್ರಾಂ ಚಿನ್ನಕ್ಕೆ 1,34,450, ಏರಿಕೆ 3,450 ರೂಪಾಯಿ. ಇನ್ನು 24 ಕ್ಯಾರೆಟ್ ಚಿನ್ನದ ದರ 1 ಗ್ರಾಂ ಚಿನ್ನಕ್ಕೆ 14,467 ರೂಪಾಯಿ ಇದೆ, ಏರಿಕೆ 376 ರೂಪಾಯಿ ಆಗಿದೆ. 10 ಗ್ರಾಂ ಚಿನ್ನಕ್ಕೆ 1,46,670 ರೂಪಾಯಿ ಆದರೆ ಏರಿಕೆ 3,760 ರೂಪಾಯಿ ಆಗಿದೆ. ಯುದ್ಧ ಮುಗಿಯುವವರೆಗೆ ಚಿನ್ನದ ದರ ಇಳಿಮುಖವಾಗುವ ಬಗ್ಗೆ ಆರ್ಥಿಕ ತಜ್ಞರು ಲೆಕ್ಕಾಚಾರ ಮಾಡಿದ್ರು. ಆದರೆ ಇವೆಲ್ಲವನ್ನು ಚಿನ್ನ ಬುಡಮೇಲು ಮಾಡಿದೆ. ಇನ್ನು ದರ ಇಳಿಕೆಯಾಗಲಿ ಅಂತ ಖರೀದಿಗಾಗಿ ಕಾದಿದ್ದವರಿಗೆ ಭರ್ಜರಿ ಶಾಕ್ ನೀಡಿದೆ. ಗಗನಕ್ಕೇರಿದ್ದ ಚಿನ್ನದ ದರ ವಾರ್ನ ಎಫೆಕ್ಟ್ ನಿಂದ ಪಾತಾಳಕ್ಕೆ ಕುಸಿತ ಕಂಡಿತ್ತು. ಮಹಿಳೆಯರ ಮುಖದಲ್ಲಿ ಮಂದಹಾಸ ಕೂಡ ಮೂಡಿತ್ತು. ಯುದ್ಧ ಮುಂದುವರಿಯುವವರೆಗೂ ಚಿನ್ನದ ದರ ಇಳಿಕೆ ಆಗ್ಬೋದು ಅನ್ನುವಂತಹ ಲೆಕ್ಕಾಚಾರವನ್ನ ಆರ್ಥಿಕ ತಜ್ಞರು ಕೂಡ ಮಾಡಿದ್ರು. ಆದ್ರೆ ಇವತ್ತು ಎಲ್ಲರಿಗೂ ಚಿನ್ನ ಭರ್ಜರಿ ಶಾಕ್ ಕೊಟ್ಟಿದೆ. ಚಿನ್ನದ ದರ ಮತ್ತೆ ಜಿಗಿತವಾಗಿದೆ. ಬರೋಬ್ಬರಿ 10 ಗ್ರಾಂಗೆ 3,000ದಷ್ಟು ಏರಿಕೆ ಕಂಡಿದೆ. ಮುಂದಿನ ದಿನದಲ್ಲಿ ಚಿನ್ನದ ದರ ಇಳಿಕೆಯಾಗುತ್ತಾ ಅಥವಾ ಮತ್ತೆ ಏರಿಕೆಯಾಗುತ್ತಾ ಅನ್ನುವಂತಹ ಆತಂಕ ಈಗ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಚಿನ್ನದ ದರ ಏರಿಳಿತ ಹೀಗೆ ಇರುತ್ತಾ ಅಥವಾ ಚಿನ್ನ ಮತ್ತೆ ಏರಿಕೆ ಕಾಣುತ್ತಾ? ಯುದ್ಧದ ಅನಿಶ್ಚಿತತೆ ಕಾಲದಲ್ಲಿ ಚಿನ್ನದ ಕಥೆ ಏನಾಗುತ್ತೋ ಅನ್ನುವ ಆತಂಕ ಈಗ ಬಂಗಾರ ಪ್ರಿಯರಲ್ಲಿ ಕಾಣತೊಡಗಿದೆ. ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು.